ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗು ಅಂತ ಅನ್ನೋದಕ್ಕಿಂತ ಒಂದು ಸಣ್ಣ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು, ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದಿದೆ. ಕಳಶಕ್ಕೆ ನಾನು ನಿನ್ನೆ ಒಂದು ವ್ಲಾಗ್ನಲ್ಲಿ ಬಂದು ಹೇಗೆ ಲಕ್ಷ್ಮಿ ಕೂರಿಸೋದು ಮತ್ತು ಅದಕ್ಕೆ ಬೇಕಾಗಿರೋವಂಥ ಸಿದ್ಧತೆಗಳನ್ನ ಏನೇನು ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಈಗಾಗಲೇ ನಿಮಗೆ ಸಿಂಪಲ್ಲಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದಾಗೆ ತೆಂಗಿನಕಾಯಿಗೆ ಹೇಗೆ ತಿಲ್ಕಗಳು ಬೊಟ್ಟಿಡೋದನ್ನು ಹೇಗೆ ತೋರಿಸ್ಕೊಡೋದು ಅನ್ನೋದನ್ನು ನಾನು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅದೇ ಥರ ಮಾಡ್ಕೊಳ್ಳೋದಕ್ಕೆ ಅಂತ ಮತ್ತು ಒಬ್ಬೊಬ್ಬರು ಮಾಮೂಲಿ ಡೈಲಿ ಕಳಶಗಳಿಗೆ ದೇವ್ರಿಗೆ ಇಡೋದಕ್ಕೂ ಕೂಡ ಕಳಶಕ್ಕೆ ಬೊಟ್ಟಿಡೋದಕ್ಕೆ ತುಂಬ ಪೇಚಾಡ್ತಾರೆ, ಹೇಗೋ ಕೈಯಲ್ಲೇ ಬೆಳೆದ್ಬಿಡ್ತಾರೆ, ಮಾಡ್ತಾರೆ, ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಹೇಗೆ ಮಾಡಿಟ್ಕೊಂಡ್ರೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಸಿಂಪಲ್ಲಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಮನೆಯಲ್ಲಿ ಯಾವುದೇ ಆದರೂ ಲಗ್ನ ಪತ್ರಿಕೆಗಳು ಆ ಥರದ್ದೆಲ್ಲ ಇರುತ್ತಲ್ಲ, ಅಂಥದ್ರಲ್ಲಿ ನೀವು ಮಾಡ್ಕೋಬೋದು. ನಾನು ನಿಮಗೆ ಇಲ್ಲಿ A4 ಶೀಟ್ಸಲ್ಲಿ ವೈಟ್ ಶೀಟ್ನಲ್ಲಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನೀವು ಲಗ್ನ ಪತ್ರಿಕೆ ಕಾರ್ಡ್ಗಳಿದ್ದರೆ ಆ ಥರದ್ರಲ್ಲಿ ಮಾಡಿಟ್ಕೊಂಡ್ರೆ ನಿಮಗೆ ತುಂಬ ದಿನದವರೆಗೂ ಯೂಸ್ ಆಗುತ್ತೆ. ಅದನ್ನು ಕಳಶಕ್ಕೆ ತೆಂಗಿನಕಾಯಿಗೆ ಬೊಟ್ಟಿಟ್ಟು ಮತ್ತೆ ವಾಪಸ್ಸು ಎತ್ತಿಟ್ಕೋಬೋದು. ನೀವು ಮತ್ತೆ ಯೂಸ್ ಮಾಡ್ತಾ ಇರ್ಬೋದು. ನಾನಿವಾಗ ಪೇಪರಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಯಾವ ಥರ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಈ ಥರ ಸುಮಾರಾಗಿ ತೆಂಗಿನಕಾಯಿ ಎಷ್ಟು ಬೇಕೋ ಆ ಥರ ಮಾತ್ರನೇ ಕಟ್ ಮಾಡ್ಕೊಳ್ಳಿ, ಸಾಕು. ಚಿಕ್ಕದಾಗಿ ನೋಡಿ, ಇಷ್ಟಿದ್ರೆ ಸಾಕು. ಕಾರ್ಡ್ಗಳಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಇದನ್ನು ಹೇಗಪ್ಪ ಮಾಡ್ಕೋಬೇಕು ಅಂತ ಅಂದರೆ, ದೇವರಿಗೆ ಅಲಂಕಾರಕ್ಕೆ ಬೊಟ್ಟಿಟ್ಕೊಳ್ಳೋದಕ್ಕೆ ಈ ಥರ ಇರೋ ಕಾರ್ಡ್ನಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಫೋಲ್ಡ್ ಮಾಡಿಕೊಂಡು ಪೆನ್ನಲ್ಲೋ ಪೆನ್ಸಿಲ್ನಲ್ಲೋ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ನೋಡಿ. ಒಂದು ಸೈಡ್ ಮಾತ್ರ ಈ ಥರ ಬರ್ಕೊಂಡ್ರೆ ಸಾಕು. ಈ ಥರ ಬರ್ಕೊಂಡಿರೋದಕ್ಕೆ ಹೇಗೆ ಕಟ್ ಮಾಡಬೇಕು ಅಂದರೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ನಾವು ಬರ್ಕೊಂಡಿದ್ದೀವಲ್ಲ, ಆ ಮಾರ್ಕ್ ಮೇಲೆ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ಡಿಸೈನ್ ಕೂಡ ನೀವು ಮಾಡ್ಕೋಬೋದು. ನಾನು ನಿಮಗೆ ಒಂದು 2-3 ಥರ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಕೆಳಗಡೆ ರೌಂಡು ನಾವೇ ಬೇಕಾದರೆ ಇಟ್ಕೋಬೋದು. ನಾನು ಸ್ವಲ್ಪ ಪೇಪರ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಹಾಗಾಗಿ ನಾನು ನಿಮಗೆ ಇಲ್ಲಿ ಸಿಂಪಲ್ಲಾಗೆ ತೋರಿಸ್ತಾ ಇದ್ದೀನಿ. ಸೇಮ್ ಆವಾಗಲೇ ಹೇಗೆ ಮಾಡ್ಕೊಂಡ್ರೋ ಅದೇ ಥರನೇ.
ನೋಡಿ ಈ ಥರ ಮಾಡಿಕೊಂಡು ನಾರ್ಮಲಾಗಿ ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಇದೇ ಥರ ಡಿಸೈನ್ಸು ನಿಮ್ಗೆ ಯಾವ ಥರ ಬೇಕಾದರೂ ರೌಂಡ್ ಶೇಪ್ ಬೇಕಾದರೂ ಕೂಡ ಮಾಡ್ಕೋಬೋದು. ನೋಡಿ ಇದಿಷ್ಟು ಈ ಥರ ಮಾಡ್ಕೋಬೋದು. ನಾನು ನಿಮಗೆ ಇಲ್ಲಿ 3 ಥರ ಡಿಸೈನ್ಸ್ನ ತೋರಿಸಿದ್ದೀನಿ. ನಿಮಗೆ ಯಾವ್ಯಾವ ಥರ ಬೇಕೋ ನೀವು ಎಲ್ಲ ಥರನೂ ಮಾಡ್ಕೋಬೋದು. ಬರೀ ತಿಲ್ಕನ್ನು ಮಾತ್ರನೂ ಮಾಡಿಕೊಂಡು ಅದರ ಕೆಳಗಡೆ ಬೊಟ್ಟಿಟ್ಕೊಳ್ಳೋ ಥರ ಕೂಡ ಮಾಡ್ಕೋಬೋದು. ನೋಡಿ ಇಷ್ಟು ಥರನೂ ಮಾಡ್ಕೋಬೋದು. ಹಾಗೆ ಇದಕ್ಕೆ ತೆಂಗಿನಕಾಯಿ ಅಲಂಕಾರಕ್ಕೆ ಹೇಗೆ ಬೊಟ್ಟಿಟ್ಟೋದು ಅಂತದ್ದು ಕೂಡ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಈಗಾಗಲೇ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿನ ಜುಟ್ಟೆಲ್ಲ ಕ್ಲೀನಾಗಿ ತೆಗೆದು ಎಲ್ಲೂ ಕಣ್ಣು ಕಾಣದೇ ಇರೋ ಥರ ಸುತ್ತಲೂ ಕೂಡ ಕ್ಲೀನಾಗಿ ಎಲ್ಲ ಮಾಡ್ಕೋಬೇಕು. ನಾನು ನಿಮಗೆ 2 ತೆಂಗಿನಕಾಯಿನ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ಇದಕ್ಕೆ ಬಂದು ನಾವೇನು ಮಾಡಬೇಕು ಅಂತ ಅಂದರೆ ಅರಿಶಿನ ನೋಡಿ, ಕಸ್ತೂರಿ ಅರಿಶಿನ ಅಂತ ಸಿಗುತ್ತೆ ಗಂಧಿಗೆ ಅಂಗಡಿಗಳಲ್ಲಿ. ಕಸ್ತೂರಿ ಅರಿಶಿನ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದು ಸಿಗಲಿಲ್ಲ ಅಂತ ಅಂದರೆ ಗೋಪುರಂ ಅರಿಶಿನ ಪುಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೇ ಸ್ವಲ್ಪ ಚಂದನದ ಪೌಡ್ರೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸೇರಿಸ್ಕೊಂಡು ಹಾಲು ಇಲ್ಲ ನೀರಿಂದ ಕಲಿಸ್ಕೊಂಡ್ರೆ ಸಾಕು. ಈ ಥರ ಕಲಿಸ್ಕೊಂಡಿರೋದಕ್ಕೆ ನೋಡಿ ಅರಿಶಿನ ತಗೊಂಡು ಮೇಲಕ್ಕೆ ಸವರ್ಕೋಬೇಕು ಯಾವತ್ತೂ. ಈ ಥರ ನಾನು ಒಂದು ತೆಂಗಿನಕಾಯಿ ಮಾತ್ರ ನಿಮಗೆ ತೋರಿಸ್ಕೊಳ್ಳೋದಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಫುಲ್ಲು ಈ ಥರ ಹಚ್ಕೊಂಡ್ಮೇಲೆ ಈ ಮಧ್ಯದಲ್ಲಿ ನಾವು ಎಲ್ಲಿ ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ ಮುಖ, ಆ ಥರ ಇದ್ರ ಮೇಲೆ ಇಟ್ಕೊಂಡು ನಿಮಗೆ ತೋರಿಸ್ತೀನಿ. ಹೀಗಿಟ್ಕೊಂಡು
ಸ್ವಲ್ಪ ನಿಧಾನಕ್ಕೆ. ನಾನು ಇಲ್ಲಿ ಕಾರ್ಡ್ ಸಿಗಲಿಲ್ಲ ನನಗೆ, ಹಾಗಾಗಿ ನಾನು ಪೇಪರಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ ನೋಡಿ. ಈಗ ಇಲ್ಲಿ ಸಣ್ಣದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಾನು ಇದನ್ನು ನಾನು ಪೂಜೆಗೆ ಅಂತ ಏನು ಯೂಸ್ ಮಾಡ್ತಾ ಇಲ್ಲ ಕಾಯಿನ, ಹಾಗೆ ನಿಮಗೆ ಸುಮ್ಮನೆ ತೋರಿಸೋದಕ್ಕೆ ಅಂತ ಇದೇ ಕಾಯಿ ಮೇಲೇ ಬೇರೆ ಡಿಸೈನ್ಸು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಎಲ್ಲ ಒಂದು ಫೋಟೋ ಬಂದ್ಕೊಡಿ. ಈ ಥರ ಅಲಂಕಾರಗಳ ಥರ ಸ್ಟಿಕ್ಕರ್ನ ನೀವು ರೆಡಿ ಮಾಡಿಕೊಂಡು ನೀವೇ ಯಾವ ಥರ ಬೇಕಾದರೂ ಇಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಮುಖವಾಡ ಇಲ್ಲಪ್ಪ, ತೆಂಗಿನಕಾಯಲ್ಲೇ ನಾವು ಇಟ್ಟು ಪೂಜೆ ಮಾಡೋದು, ಮುಖವಾಡ ಎಲ್ಲ ಒಬ್ಬೊಬ್ರು ಇಡೋಕ್ಕೆ ಇಷ್ಟಪಡಲ್ಲ, ಇಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋರು ತಗೊಂಡಿರಲ್ಲ, ಹಾಗಾಗಿ ಅವರಿಗೆಲ್ಲ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ವರಮಹಾಲಕ್ಷ್ಮಿ ಹೊಸದಾಗಿ ಮಾಡ್ತಾ ಇರೋರಿಗೂ ಎಲ್ಲರಿಗೂ ಕೂಡ, ಯಾವಾಗಲೂ ಮಾಡೋರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಆಯಿತಾ.